ಒಳಗೊಳಗೆ ಒಂದೂರು ತಲೆಮ್ಯಾಕೆ ಒಂಚೂರು ಮಲ್ಗಕ್ಕೆ ಬುಮ್ತಾಯಿ ಮಂಚ ಕೈ ಹಿಡ್ದಳು ಪುಟ್ ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ನಜ ಪ್ರಪಂಚ. ಏನ್ರಿ ಗಿಡ್ಡ? ಮುಂಜಾನೆ ತೊಗೊಂಬಿಟ್ಟಿನಿ ನೀನು? ತಗೊಂಡಿಲ್ಲಲ್ಲಿ ಹಾಕ್ಕೊಂಡಿದ್ದಲ್ಲಿ ಅಪ್ಪ. ಯಾಕಪ್ಪ ಅಂತ ಏನಂತ ಮುಂಜಾನೆ ಹಾಕೊಳ್ಳೋ ಅಂಥದ್ದು? ಏನಾಯ್ತು ಬಿಡ್ಲೆ ಜೀವ ಹಾಗ ಗಿಡ್ಡ ತಿಳ್ಕೊಂಡ್ರ ಎಲ್ಲ ಐತಿ, ತಿಳ್ಕೊಳಿಕ್ಕಂದ್ರೆ ಏನೂ ಇಲ್ಲ ಮಗ. ಹೌದಾ? ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ. ಏನಪ್ಪ ಅಂತದ? ಕಭಿ ಖುಷಿ ಕಭಿ ಗಮ್, ಬೆಳಗ್ಗೆ ವಿಸ್ಕಿ ಸಂಜೆ ರಮ್, ಒಂದು ವರ್ಷದೊಳಗೆ ಲಿವರ್ ಡಮ್, ಆಮೇಲೆ ಕಾಗೆ ಕಮ್ ಕಮ್. ಅಪರೂಪಕ್ಕೂ ಅನಾಹುತ ಒಂದು ಮಾತು ಹೇಳ್ದೆ ಬಿಡಪ್ಪ ನೀ. ದಟ್ ಈಸ್ ಎ ಗೆಡ್ಡನ್ ಸ್ಪೆಷಾಲಿಟಿ. ಗಿಡ್ಡ ಈ ಕುಡ್ಕುಡ್ದು ಒಂದು ಸುಪ್ರಭಾತ ಕೇಳ ನೀನು? ಅದೇ ಅದಪ್ಪ ನಾನು ಕೇಳಾರ್ದು. ಹೇಳಿ ನೋಡು. ಅಮಲಾರವತ ಕೀಚಕ ಕಂಟಕ ಪಾತಕ ನೀಚುಕ ರಾತುಕ ಘಾತುಕನು ಅಮಲೋದಿತ ಲೋಚನ ಲೋಟಪತೆ ಚಮಲ್ಯ ಕೊಡೈತ್ರ ಪತ ಇಲಪತೆ. ಇದು ಲಿಕ್ಕರು ಕಿಕ್ಕರು ಫಿಕ್ಕರ್, ಇದು ಎಲಿವರಿಗೆ ಫವರಿಗೆ ಡೇಂಜರ್, ಇದು ನಿನ್ನ ಹೆಡ್ಡಿಗೆ ಬೆಡ್ಡಿಗೆ ಬ್ಯಾಡ್ಕೊಣು, ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡ್ಕೊಣು, ಹೋಗಿ ತಿನ್ನುವಡಿ ಸನ್ನಿದು ಸಿನ್ನದು ಏನು ಕತೆ, ಪ್ರತಿ ನೈಟು ಟೈಟು ದಿನ ಬರೀ ಫೈಟು ಇದೆ ಎನ್ನುವತೆ. ಪಾಪಿಸ್ತ ಕನಿಷ್ಠ ನಿದುಷ್ಟ ನಿಭ್ರಷ್ಟ ತಡಿಸ್ತಕನು, ನಿನ್ನ ವೈಫಿಗೆ ಲೈಫಿಗೆ ಚಂಬುಕನು, ನಿನ್ನ ಕೊನೆಯ ಸವಾರಿಗೆ ಬಂಬುಕನು. ಅನಾಹುತ ಆಯ್ತು ಬಿಡ್ಲೆಪ್ಪ ನೀ ಹೇಳಿದ ಕುಡುಕರು ಸುಪ್ರಭಾತ. ಏನಪ್ಪ ಗಿಡ್ಡ ಬೆಳಿಗ್ಗೆ ಹಾಕೊಂಡು ಇಲ್ಲ ಭಾಳ ಜೋರದಾರ ಮಾತು ನಡ್ಸನ? ಹ್ಞೂ ರೀ ಅಂಕಲ್, ಬೆಳಗ್ಗೆ ತೊಗೊಳನ್ರಿ ಅವನ ಒಳಗಿಂದ ಅದ್ಭುತ ಮಾತು ಬರಕತ್ತವ್ರಪ್ಪ. ಕೇಳಿ ಕಿವಿ ಪಾವನಾತ್ರಿ. ಡಮ್ಮು ಅಂಕಲ ನೀವೇನು ಸ್ವಲ್ಪ ಏಟ ತೊಗೊಂತೀರನ? ಏ ಗಿಡ್ಡ ಹೆಂಗೆ ನೀವು ಮಾತಾಡೋದು? ಏನು ಕತಿ ನಿಂದು? ನನಗೆ ಒಂದಿಟ್ಟು ತಗೋ ಅಂತೀವಲ್ಲೋ, ನಾ ತಗೊಳಂಗಿಲ್ಲ, ಹಾಕ್ಕೊಂತೀನಿ. ಅಲ್ಲ ನಾವು ಇಬ್ರು ಚಲೋ ಕುಡಿದ್ರು ನಾವು. ಗಿಡ್ಡ ನೀವು ಮುಂದೆ ಹಾಕ್ಕೊಳಕ್ಕೆ ಏನು ಕಾರಣ? ಏನು ತಂತದಿನ ಅಂತ? ಏನಿಲ್ರಿ ಅಂಕಲ, ನಮ್ಮ ಹುಡುಗಿ ಒಂದು ಅನಾಹುತಿ ಕೆಲಸ ಮಾಡ್ಯಾಳ್ರಿ. ಕೇಳಲ್ಲಿ ಹೆಜ್ಜೆ ಇಡ್ತಾಳಲ್ಲ ಕಿಸ್ ಕೊಟ್ಕೊಂತ ಹೋದ್ರಪ್ಪ. ಬಟ್ ಆಕೆ ಸ್ಟುಪಿಡ್ ಗರ್ಲ್ ಅದಾಳ್ರಿ ನನ್ನ ಹುಡುಗಿ. ನಮ್ಮ ಅಮ್ಮ ಊದ್ರಿ ಹೋಗಿ ಹಿಂಗೆ ಹಿರಾಳ್ರಿ, ಅಂಟಿ ನಿಮ್ಮ ಮಗ ಮಣ್ಣು ತಿನ್ನಕತ್ತ ನೋಡ್ರಿ, ಮಣ್ಣು ತಿನ್ನಕತ್ತನ ಅಂತ ಹೇಳಾಳ್ರಿ. ಹೋಗೋ ಹೊಡಿ ಚಕ್ಕಡಿ. ಅಂಕಲ್ ನೀವು ಯಾವಾಗ ಕಲ್ತ್ರಪ್ಪ ನೋನ ಬಡಿ ಚಕ್ಡಿ ಅನ್ನೋದು? ಎಲ್ಲ ನಿಮ್ಮ ದಯಪ್ಪ. ಹೌದಾ ರೀ? ಬಡಿ ಚಕ್ಡಿ. ನೀವು ಚಕ್ಕಡಿ ಅನ್ನೋದು ಒಂದು ಕಡೆ ಇರಲಿ, ನಿಮ್ಮ ಬದುಕಿನ ತಕ್ಕಡಿ ಹೆಂಗೆ ಐತೆ ನೋಡ್ರಿ ಸ್ವಲ್ಪ. ಕರೋನಾ ಐತೆ ನೋಡಪ್ಪ, ನಾನು ಒಳಗೆ ತೀರ್ತು ಹೋದಾಗ ಎಂತೆಂಥ ಅದ್ಭುತ ಮಾತುಗಳು ಬರ್ತವೆ ಅನ್ನೋದಕ್ಕೆ ಇದ ಸಾಕ್ಷಿ ಅನ್ಸುತ್ತೆ. ಅದಕ್ಕೆ ರೀ ಅಂಕಲ್ ದೊಡ್ಡವ್ರು ಹೇಳ್ತಾರಲ್ರಿ ಯಾವಾಗಲೂ ಈ ಗಿಡ್ರು ಭಾಳ ಇದಿರ್ತಾರೆ ಅಂತೇಳಿ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನಂಗೆ. ಅದನ್ನ ಇವತ್ತು ಪ್ರೂವ್ ಮಾಡ್ಬಿಟ್ಟು ನೋಡಿ ಅವ ಗಿಡ್ಡ ಮತ್ತೆ ಇದ ಖುಷಿಗೆ ಏನಾರ ಆತು ಬಿಡ. ನಾವು ಗಿಡ್ಡ ಡಮ್ಮ ಇಬ್ರು ನಾವು ಅವರೇ ಇವರು ಎರಡು ಅವ ಗಿರಾಕಿ. ಹೌದಪ್ಪ ನಾವು ಗಿರಾಕಿ, ಆದ್ರೆ ನೀನು ರಾಕಿ ಅಲ್ಲ. ಏನು ಪ್ರಾಸಪದ, ಏನು ಮಾತು? ಈಗೇನಿಲ್ರಿ ಅಂಕಲ್, ಸ್ವಲ್ಪ ಒಳಗೆ ಹೋದಾಗ ಮಾತ್ರ ಇಂಥಲ್ಲ ಬರ್ತಾವ್ರಿ. ಮಾತು ಹೆಂಗಿರ್ಬೇಕಂತೇಳಿ ಡಾಕ್ಟರ್ MB ದಿಲ್ಶಾದ್ ಅವರು ಭಾರಿ ಚಂದ ಹೇಳ್ಯಾರ. ಅದು ನಿಮಗೆ ಗೊತ್ತೈತನ? ನನಗೆ ಗೊತ್ತೈತಪ್ಪ, ಹೇಳೇನ? ಹೇಳಿ ನೋಡೋಣ. ಮಾತು ಹೆಂಗಿರ್ಬೇಕು, ಹೆಂಗಾರ ಇರಬಾರ್ದು. ಅವ್ರ ಹಂಗೆ ಇವ್ರ ಹಂಗೆ, ಯಾರು ಹಂಗೂ ಇರಬಾರ್ದು, ಯಾರು ಹಂಗೂ ಇರಬಾರ್ದು. ಆದರೆ ಕೇಳು ಹಂಗಿರ್ಬೇಕು. ಮಾತಿನ್ಯಾಗ ಮಾತಿರಬೇಕು, ಮಾತಿನ್ಯಾಗ ಆತಿರ್ಬೇಕು, ಮಾತಿನ್ಯಾಗ ಮಾತಿರಬೇಕು, ಮಾತಿನ್ಯಾಗ ಆತಿರ್ಬೇಕು, ಮಾತಿನ್ಯಾಗ ನೀತಿರಬೇಕು, ಮಾತಿನ್ಯಾಗ ಭೀತಿರಬೇಕು, ಮಾತಿನ್ಯಾಗ ರೀತಿ ಇರಬೇಕು, ಮಾತಿನ್ಯಾಗ ಪ್ರೀತಿ ಇರಬೇಕು, ಮಾತಿನ್ಯಾಗ ಉದ್ದೇಶ ಇರಬೇಕು, ಆದೇಶ ಇರಬೇಕು, ಉಪದೇಶ ಇರಬೇಕು, ಸಂದೇಶ ಇರಬೇಕು, ಮಾತಿನ್ಯಾಗ ತೂಕಿರಬೇಕು, ಮಾತಿನ್ಯಾಗ ತೂಕಿರಬೇಕು, ಇಲ್ಲಿಕರ ಸುಮ್ಮನೆ ಕೂತಿರಬೇಕು. ಮಾತು ಸಾಧನ ಆಗಬೇಕು, ಆದರೆ ಅದೇ ಸಾಧನೆ ಆಗಬಾರ್ದು. ಮಾತಿನಲ್ಲಿ ವೇಗ ಇರಬೇಕು, ಉದ್ವೇಗ ಇರಬಾರ್ದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಹಗೆ ಇರಬಾರ್ದು. ಮಾತಿನಲ್ಲಿ ಆತ್ಮೀಯತೆಯ ಅಲೆ ಇರಬೇಕು, ಸೌಹಾರ್ದದ ಸೆಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಮಾತು ಮತಿಯಿಂದ ಬರಬೇಕು, ಆದರೆ ಮತೀಯವಾಗಿರಬಾರ್ದು. ಮಾತು ಮುತ್ತಾಗಿರಬೇಕು, ಸ್ವಲ್ಪ ಮೆತ್ತಗಿರಬೇಕು. ಮಾತು ಮಿತವಾಗಿರಬೇಕು, ಎಲ್ಲರಿಗೂ ಹಿತವಾಗಿರಬೇಕು. ಮಾತಲ್ಲಿ ಮತ್ತೇನಿರಬೇಕು,
ಮಾತಿನಲ್ಲಿ ಆತ್ಮೀಯತೆ ಮತ್ತಿರಬೇಕು, ಮಾತು ಕೊಟ್ಟಂಗೆ ಮಾತಿರಬೇಕು, ಇಲ್ಲಿಕ್ರ ಈ ಜಗದಾಗ ಮೂಕಾಗಿರಬೇಕು. ಶಬಾಷ್, ಭಾರಿ ಅದ್ಭುತ ಮಾತಿನ ಬಗ್ಗೆ ಬಹಳ ಚಂದ ಹೇಳಿದ್ ನೋಡಪ್ಪ ನೀನು. ಈಗ ಏನು ಮಾಡೋಣ ಅಂದ್ರೆ ಇದೇ ಖುಷಿಗೆ ಒಟ್ಟಿಗೆ ತೊಗೊಂಡು ಎಲ್ಲರೂ ತೊಗೊಂಬಿಡೋಣ. ಬರ್ರಿ ಅಂಕಲ್, ಹಂಗಾರ ನನಗೂ ಒಂದು ಬೇಕು. ಹೊಲ ನವನ ನೋಡಿ ವೀಕ್ಷಕರೇ, ನೋಡ್ರಿ ಚಟ ನಾವು ನುಗ್ಬೇಕೆ ಹೊರತು ಚಟ ನಮ್ಮ ನುಗ್ಬಾರ್ದ್ರಿ. ಅದಕ್ಕೆ ಸ್ವಲ್ಪ ನಾವು ಏನು ಸ್ವಲ್ಪ ನಾವು ತೊಗೊಳೋಣ ಅಂತೀನ? ಅಂಕಲ್ ನಾ ಏನು ಹೇಳಕತ್ತೀನಿ, ನೀವೇನು ಹೇಳಕತ್ತೀರಿ? ಏನಿಲ್ಲಪ್ಪ, ನೀವು ಮುಂದೆ ಹೇಳೋ ಮಾತನ್ನ ಹೇಳಿದಷ್ಟ. ಹೊಡಿ ಚಕ್ಡಿ. ಹೊಡಿ ಚಕ್ರಿ. ವೀಕ್ಷಕರೇ ಉಮ್ಮಲ್ ಚಕ್ರಿ ಬೇಡ್ರಿ, ಹೊಡಿರಿ ಟಾಂಗ. ನೋಡ್ರಿ, ನಾವೆಲ್ಲ ಮಾಡೋದು ತಮಾಷೆಗಾಗಿ, ನೀವು ಹಿಂಗೆ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಈ DRH ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಲಿ ಬರುವಂಥ ವಿಡಿಯೋಗಳನ್ನು ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಕೊನೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಹೊಡಿ ಚಕ್ರಿ.